ಮುಂದೆ ನಾವು ಹೊಂಟಿದ್ದ ಮಹಾರಾಷ್ಟ್ರದ ತಿಲಾರಿ ಫಾಲ್ಸಿಗ ಹೋಗ್ಬೇಕಾದಾಗ ಈ ಒಂದು ಪ್ರಕೃತಿ ಸೌಂದರ್ಯವನ್ನ ಅನುಭವಿಸ್ಲಿಕತ್ತಿದ್ವಿ. ಸ್ವರ್ಗಕ್ಕ ಮೂರಾಗೇಣ ಇತ್ತು ನೋಡ್ರಿಪ್ಪ, ಅಷ್ಟು ಮಸ್ತ್ ಚೊಕ್ ವೆದರ್ ಇತ್ತು ಹೊರಗ. ಹಂಗ ಒಳಗ ನಾವು ಜೋಶ್ ಒಳಗ ಸಾಂಗ್ ಹೇಳ್ಕತ್ತಿದ್ವಿ. ನನಗ ಜೋಶ್ ಹೆಚ್ಚಾಗಿ ಹುಚ್ಚುರ್ ನಮ್ಮನಿ ಹುಚ್ಚಿಗತೆ ಕುಣಿಯಾಕತ್ತಿದ್ದೆ. ನನ್ನ ದೋಸ್ತರೆಲ್ಲ ನನ್ನ ನೋಡಿ ಬಹಳ ನಗಿಗತ್ತಿದ್ರು. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿ ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳು ಅಂತ ಒಂದ್ ಆದ್ಮೇಲೆ ಇನ್ನೊಂದು ಅನ್ನೋಂಗ ನಾವ ಸಾಂಗ್ ಹೇಳಿಗತ್ತಿದ್ವಿ. ಬೇಡ ಬಾವಾ. ತಿನ್ನೋ ಮಗನೇ ಬಾವಾ, ಇಷ್ಟೊಂದು ತಿನ್ನಕ್ ಆಗಲ್ಲ ಬಾವಾ. ಕುತ್ತಿಗೆ ಹೆಚ್ಚಿಬಿಡ್ತೀನಿ. ತಿನ್ಬೇಕು. ಆಯ್ತು. ನಾವು ಬರ್ಬೇಕಾಗಿರೋ ಜಾಗಕ್ಕೆ ಬಂದ್ವಿ, ಆದ್ರೆ ಇಲ್ಲಿ ಯಾರ್ದೋ ಗಾಡಿ ಕೆಟ್ಟಿಂತ ಹುಡುಗ್ಯಾರ ಹಿಂಗ್ ಹಾಕೊಂಡ್ ಹಿಂಗ್ ನಿಂತಾರ್ರಿ. ಇಲ್ಲಿ ನೋಡ್ರಿ ನಮ್ ಹುಡುಗರ್ ಮನ್ಸ ಎಂತ ವಿಶಾಲವಾದದ. ಬೇರೆದವ್ರಿಗೆ ಹೆಲ್ಪ್ ಮಾಡ್ಲೇತಾರ ನಮ್ ಹುಡುಗರು. ನಾವು ಮಸ್ತ್ ಮಜಾ ಮಾಡ್ಕೊಂಡ ತಿಲಾರಿ ಫಾಲ್ಸಿಗೆ ಬಂದು ತಲುಪಿದ್ವಿ. ಇದಾಗಿತ್ತು ನಮ್ಮ ಪಾರ್ಟ್ 3. ನಾವು ಇನ್ನು ಟ್ರಕ್ಕಿಂಗ್ ಎಲ್ಲ ಮಾಡಿದ್ವಿ. ಆ ವ್ಲಾಗ್ ಎಲ್ಲ ನೆಕ್ಸ್ಟ್ ನಿಮಗೆ ಬರ್ತದ. ಇಷ್ಟ ಆಗಿರೋ ಲೈಕ್, ಕಮೆಂಟ್, ಶೇರ್ ಮಾಡಿ, ಫಾಲೋ ಮಾಡ್ರಿ.